Hello my dear learners, I am Vinayak and I welcome you all to the Bold Learners YouTube channel. ಸೊ ಈಗಾಗಲೇ ನಾವು ನಮ್ಮ ನವೋದಯ ವಿದ್ಯಾಲಯದ ಫ್ರೀ ಕೋಚಿಂಗ್ ಸಿರೀಸ್ನಲ್ಲಿ 4 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಹಾಗಾದರೆ ಇದು 5ನೇ ವಿಡಿಯೋ. ಓಕೆ, ಸೊ ಇದು 5ನೇ ವಿಡಿಯೋ. ಸೊ ಈಗಾಗಲೇ ನಾವು ಹಿಂದೆ ಯಾವೆಲ್ಲ ಚಾಪ್ಟರ್ಗಳನ್ನು ಅಥವಾ ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಅಂತ ನೋಡೋದಾದರೆ, ಸೊ ಈಗಾಗಲೇ ನಾವು ಆಡ್ ಮ್ಯಾನ್ ಔಟ್, ಓಕೆ, ಸೊ ಆಡ್ ಮ್ಯಾನ್ ಔಟ್ ಅಥವಾ ಆಡ್ ಒನ್ ಔಟ್ ಅನ್ನುವಂಥದ್ದನ್ನು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಸೊ ಆಮೇಲೆ ಫಿಗರ್ ಮ್ಯಾಚಿಂಗ್, ಓಕೆ, ಸೊ ಇದನ್ನು ಸಹ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಇವತ್ತು ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಅದು ಯಾವುದು ಅಂತ ಅಂದರೆ ಪ್ಯಾಟರ್ನ್ ಕಂಪ್ಲೀಷನ್ ಅಂತ. ಓಕೆ, ಪ್ಯಾಟರ್ನ್ ಪೂರ್ಣಗೊಳಿಸುವುದು ಅಥವಾ ಅಪೂರ್ಣ ಚಿತ್ರವನ್ನು ಸರಿಯಾಗಿ ಪೂರ್ಣಗೊಳಿಸುವುದು ಅಂತ. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ಲಾಸು. ಸೊ ಈ ಒಂದು ಏನು ಟಾಪಿಕ್ ಇದೆ ಅಥವಾ ಈ ಪ್ಯಾಟರ್ನ್ ಕಂಪ್ಲೀಷನ್ ಅಂತ ಏನಿದೆ, ಓಕೆ, ಸೊ ಇದರಲ್ಲಿ 2 ವಿಧವಾದಂತಹ ಅಥವಾ 2 ಥರನಾದಂತಹ ಪ್ರಶ್ನೆಗಳು ಬರ್ತವೆ. ಓಕೆ, ಅವು ಯಾವುದು ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಏನು ಮಾಡೋಣ, ಈ ಒಂದು ಸೂಚನೆಗಳನ್ನು ಓದ್ತಾ ಹೋಗೋಣ. ಓಕೆ, ಸೊ ಸೂಚನೆ, ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಸೂಚನೆಯಲ್ಲಿ ಅಂತಂದರೆ ಪ್ರಶ್ನೆ ಸಂಖ್ಯೆಗಳು 9ರಿಂದ 12ರಲ್ಲಿ. ಓಕೆ, ಅಂದರೆ ನಿಮಗೆ ಏನು ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಸೊ ಅದರಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು 9ರಿಂದ ಸ್ಟಾರ್ಟ್ ಆಗಿ 12ಕ್ಕೆ ಕಂಪ್ಲೀಟ್ ಆಗುತ್ತೆ. 12 ಪ್ರಶ್ನೆಗಳು. ಓಕೆ, ಅಂದರೆ 9ರಿಂದ ಸ್ಟಾರ್ಟ್ ಆಗಿ 12. ಓಕೆ, ಅಲ್ಲಿವರೆಗೆ ಇದ್ದಾವೆ ಇವು. ಆಮೇಲೆ ಪ್ರಶ್ನೆ ಸಂಖ್ಯೆಗಳು 9ರಿಂದ 12ರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು, ಓಕೆ, ಎಡಬದಿಗೆ ನೋಡ್ಬೋದು ನೀವು ಇಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿ, ಇದನ್ನು ನಾವು ಪ್ರಶ್ನಾಚಿತ್ರ ಅಂತ ಕರಿತೀವಿ. ಓಕೆ, ಆಕೃತಿಯನ್ನು ಕೊಟ್ಟು ಎಡಬದಿಗೆ ಪ್ರಶ್ನಾರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಬಲಭಾಗವನ್ನು ಲೋಪಗೊಳಿಸಲಾಗಿದೆ. ಹೌದಾ, ಏನು ಕೊಟ್ಟಿದ್ದಾರೆ, ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಸೊ ಲೋಪಗೊಳಿಸಲಾಗಿದೆ ಅಂದ್ರೇನು ನೋಡ್ರಿ, ಈ ರೀತಿಯಾಗಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹೌದಾ, ಸೊ ಇದರಲ್ಲಿ ಒಂದು ಭಾಗವನ್ನು ಅವರು ಕೊಟ್ಟಿಲ್ಲ, ಅದನ್ನೇ ಅವ್ರು ಏನಂತ ಹೇಳ್ತಿದ್ದಾರೆ, ಲೋಪಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಹೌದಾ, ನೆಕ್ಸ್ಟ್ ಮುಂದೆ ಓದೋಣ. ಅದರ ಮಿಕ್ಕ ಭಾಗವನ್ನು ಬಲಬದಿಗೆ ಕೊಟ್ಟ A, B, C ಮತ್ತು D ಅಕ್ಷರಗಳುಳ್ಳ ಆಕೃತಿಗಳಲ್ಲಿ ಕೊಡಲಾಗಿದೆ. ಹೌದಾ, ಅಂದರೆ ಏನು, ಇಲ್ಲಿ ಮಿಸ್ ಆಗಿರುವಂತಹ ಪಾರ್ಟನ್ನು ಇಲ್ಲಿ 1, 2, 3, 4 ಇವುಗಳಲ್ಲಿ ಯಾವುದೋ ಒಂದು ಇದೆ, ಅದನ್ನು ನೀವು ಸರಿಯಾಗಿ ಕಂಡು ಹಿಡಿಬೇಕು ಅಂತಂದಂಗೆ. ಹೌದಾ, ಬಲಬದಿಯ ಆಕೃತಿಗಳಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು ದಿಶೆಯನ್ನು ಬದಲಿಸದೆ, ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ರೆಡ್ ಮಾರ್ಕಲ್ಲಿ ನಾನು ಇಲ್ಲಿ ಏನು ಟೈಪ್ ಮಾಡಿದ್ದೇನೆ, ಅದನ್ನು ದಿಶೆಯನ್ನು ಬದಲಿಸದೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದೋ ಅದನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ದಿಶೆ, ಓಕೆ, ದಿಶೆ ಅಂತಂದ್ರೆ ಏನು, ದಿಕ್ಕು ಅಂತ ಅನ್ಬೋದು ನಾವು. ಓಕೆ, ಸೊ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಈ ಒಂದು ಏನು ಚಿತ್ರವನ್ನು ಈ ರೀತಿಯಾಗಿ ನೀವು ಹಿಂಗೆ ರೊಟೇಟ್ ಮಾಡಲಾರದೆ, ಓಕೆ, ಸೊ ಅದು ಹೇಗಿರುತ್ತೋ ಹಾಗೆ, ಓಕೆ, ಯಾವುದೇ ರೀತಿಯಾದಂಥ ರೊಟೇಷನ್ ಮಾಡಬಾರ್ದು. ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ತಂದು ಇಲ್ಲಿ ಇಟ್ಟು ನೋಡಬೇಕು ನೀವು. ಓಕೆ, ಸೊ ಯಾವ ಚಿತ್ರವನ್ನು ಇಲ್ಲಿ ಖಾಲಿ ಜಾಗದಲ್ಲಿ ಇಟ್ಟಾಗ ನಮಗೆ ಈ ಒಂದು ಎಡಬದಿಗೆ ಕೊಟ್ಟಂತಹ ಪ್ರಶ್ನಾಚಿತ್ರ ಪೂರ್ಣಗೊಳ್ಳುತ್ತದೋ ಅದೇ ನಮಗೆ ಉತ್ತರ. ಓಕೆ, ಸೊ ಅದನ್ನು ಏನು ಮಾಡಬೇಕು, ನೀವು ನಿಮ್ಮ OMR ಹಾಳೆಯಲ್ಲಿ ಏನು ಮಾಡಬೇಕು, ತುಂಬಬೇಕು ಉತ್ತರವನ್ನು. ಓಕೆ, ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಸೊ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ನೋಡಿ, ಇನ್ ಕ್ವಶನ್ ನಂಬರ್ 9 to 12 ದೇರ್ ಇಸ್ ಅ ಕ್ವಶನ್ ಫಿಗರ್ ಆನ್ ದ ಲೆಫ್ಟ್ ಸೈಡ್. ಕ್ವಶನ್ ಫಿಗರ್ ಇದು, ಹೌದಾ, ಲೆಫ್ಟ್ ಸೈಡ್. ಆಮೇಲೆ a part of which is missing. Okay, this is the missing part. Okay, in the question figure this is the missing part. Okay, observe the answer figures A, B, C, D, but here ಇಲ್ಲಿ 1, 2, 3, 4 ಅಂತ ಕೊಟ್ಟಿದ್ದೀನಿ ನಾನು. ಓಕೆ, on the right side and find out the answer figure which without changing the direction ಚೇಂಜ್ ಮಾಡಲಾರದೆ, ಓಕೆ, without changing the direction fits in the missing part. ಅಂದರೆ ಇದನ್ನು ಈ ರೀತಿಯಾಗಿ ಏನು ಮಾಡಬೇಕು, ನಾವು ಇಟ್ಟು ನೋಡಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ. ಓಕೆ, ಸೊ ಇದನ್ನು ನಾವು ಒಂದು ನಿಮಿಷ ಯಾವ ರೀತಿಯಾಗಿ ಇಟ್ಟು ನೋಡಬೇಕು ನಾವು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿನೇ ಇಟ್ಟು ನೋಡಬೇಕು ಅದನ್ನ ಈ ಖಾಲಿ ಜಾಗದಲ್ಲಿ ತೊಗೊಂಬಂದು. ಓಕೆ, ಸೊ
ಒಂದು ನಿಮಿಷ. ಈ ರೀತಿಯಾಗಿ ಈ ಒಂದು ಚಿತ್ರವನ್ನು ನಾವು ಇಟ್ಟು ನೋಡಬೇಕು. ಓಕೆ, ಸೊ ನೋಡಿ ಇದು ಕರೆಕ್ಟ್ ಆಯ್ತಲ್ವ, ಪ್ಯಾಟರ್ನ್ ಕಂಪ್ಲೀಟ್ ಆಯ್ತಲ್ವ ಈಗ. ಸೊ ಹಾಗಾದರೆ ನಮಗೆ ಇಲ್ಲಿ ಆಪ್ಷನ್ 2ನೇ ಸರಿಯಾದದ್ದು. ಓಕೆ, ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಫಿಗರನ್ನು ನೀವು ಕಂಪ್ಲೀಟ್ ಮಾಡಬೇಕಾದದ್ದು. ಓಕೆ, ಸೊ ಇದರಲ್ಲಿ ಏನು 2 ವಿಧವಾದಂತಹ ಏನು ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ ನಿಮಗೆ ನಾನು. ಓಕೆ, ಸೊ 2 ವಿಧವಾದಂತಹ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ. ಸೊ ಅದರಲ್ಲಿ ಮೊದಲನೇ ವಿಧ ಈಗ ಏನು ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥದ್ದು. ಸೊ ಇದನ್ನು ಅಂದರೆ ಈ ಥರನಾದಂತಹ ಪ್ರಶ್ನೆಗಳನ್ನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಏನು ಇಲ್ಲಿ ಈ ಖಾಲಿ ಜಾಗ ಇದೆ ನೋಡಿ. ಸೊ ಇದರ ಪಕ್ಕಕ್ಕೆ ಇರುವಂತಹ ಏನು ಆಕೃತಿ ಇದೆ ಅದರ ಗೆರೆಗಳನ್ನು ಮುಂದುವರಿಸಿ. ಓಕೆ, ಸೊ ಈ ಖಾಲಿ ಜಾಗದ ಪಕ್ಕಕ್ಕೆ ಇರುವಂತಹ ಏನು ಚಿತ್ರ ಇದೆ ಸೊ ಅದರ ಗೆರೆಗಳನ್ನು ಮುಂದುವರಿಸಿ ಈ ಒಂದು ಏನು ಚಿತ್ರವನ್ನು ಅಥವಾ ಖಾಲಿ ಬಿಟ್ಟ ಜಾಗವನ್ನು ಕಂಪ್ಲೀಟ್ ಮಾಡುವಂಥದ್ದು. ಓಕೆ, ಹೇಗೆ ಮಾಡೋದು ಇದನ್ನು ಹೇಳ್ತೀನಿ ನೋಡಿ. ಸೊ ಏನು ಹೇಳಿದೆ ನಾನು, ಈ ಒಂದು ಖಾಲಿ ಬಿಟ್ಟ ಜಾಗ ಏನಿದೆ ಸೊ ಅದರ ಅಕ್ಕಪಕ್ಕದ ಯಾವುದು ಇದು ಮತ್ತು ಇದು, ಹೌದಾ. ಸೊ ಇದರ ಗೆರೆಗಳನ್ನು ಮುಂದುವರಿಸಿ ಈ ಒಂದು ಕಂಪ್ಲೀಷನ್ ಮಾಡಬೇಕು ನಾವು. ಹೇಗೆ ನೋಡಿ ಇಲ್ಲಿ. ಸೊ ನೋಡಿ ಈ ಥರ ಗೆರೆ ಇದೆ ಇಲ್ಲಿ ಅಂತಂದರೆ ಸೊ ನಾವು ಇಲ್ಲಿ ಈ ಥರನಂತಹ ಗೆರೆ ಕೊರಿಬೇಕಲ್ವಾ. ಓಕೆ, ಸೊ ಈ ಥರನಂಥ ಗೆರೆ ಕೊರಿಬೇಕು. ಆಮೇಲೆ ನೋಡಿ ಎಲ್ಲ ಕಡೆಯೂ ಏನಿದೆ ಸೊ ಈ ರೀತಿಯಾಗಿ ಮೂಲೆಗೆ ಒಂದೊಂದು ಗೆರೆಗಳು ಇರುವಂಥದ್ದು. ಸೊ ಹಾಗಾದರೆ ನಾವು ಏನು ಮಾಡಬೇಕು ಈಗ, ಸೊ ಈ ರೀತಿಯಾಗಿ ಮೂಲೆಗೆ ನಾವು ಒಂದು ಗೆರೆ ಕೊರಿಬೇಕಲ್ವಾ. ಸೊ ಹಾಗಾದರೆ ಈಗ ನಮಗೆ ಈ ಒಂದು ಚಿತ್ರಕ್ಕೆ ಏನು ಉತ್ತರ ಸಿಕ್ಕಂತಾಯಿತು. ಹಾಗಾದರೆ ಯಾವ ಆಪ್ಷನ್ನಲ್ಲಿ ನಮಗೆ ಈ ಒಂದು ಉತ್ತರ ಇದೆ, ಯಾವ ಆಪ್ಷನ್ನಲ್ಲಿ ಉತ್ತರ ಇದೆ ಅಂತ ನೋಡೋದಾದರೆ ನೋಡಿ, 1ನೇದು ರಾಂಗ್, ಯಾಕೆಂತಂದರೆ ಅದು ಈ ಸೈಡ್ ಇರುವಂಥದ್ದು ಗೆರೆ, ಹೌದಾ, ಬರೋದಿಲ್ಲ. ಆಮೇಲೆ 2ನೇದು ನೋಡಿ, ಕರೆಕ್ಟ್ ಆಗುತ್ತೆ, 2ನೇದು ಸರಿಯಾದ ಉತ್ತರ. ಓಕೆ, ಹಾಗೆ 3ನೇದು ರಾಂಗ್, 4ನೇದು ಸಹ ರಾಂಗ್. ಓಕೆ, ಇದು ಮೊದಲ ಟೈಪ್ ಚಿತ್ರ ಇದು. ಓಕೆ, ಮೊದಲ ಥರನಾದಂತಹ ಚಿತ್ರ, ಮೊದಲ ವಿಧದ ಚಿತ್ರ. ಓಕೆ, ಇದು ಏನು ಪ್ಯಾಟರ್ನ್ ಕಂಪ್ಲೀಷನ್ ಇದೆ, ಇದರಲ್ಲಿ 2 ಟೈಪ್ ಬರ್ತವೆ. ಮೊದಲನೇದು ಇದು ಏನಿಲ್ಲ, ಜಸ್ಟ್ ಏನು ಮಾಡಬೇಕು, ಅದರ ಏನು ಖಾಲಿ ಜಾಗ ಇತ್ತು ಅದರ ಅಕ್ಕಪಕ್ಕದಲ್ಲಿರುವಂತಹ ಏನು ಚಿತ್ರ ಇತ್ತು ಅದರ ಗೆರೆಗಳನ್ನೇ ಒಂದು ಸ್ವಲ್ಪ ಎಳೆದು ಅಥವಾ ಕಂಪ್ಲೀಟ್ ಮಾಡಿ ಅಥವಾ ಮುಂದುವರಿಸಿ ಚಿತ್ರವನ್ನು ಕಂಡುಹಿಡ್ಕೊಳ್ಳೋದು. ಇದು ಮೊದಲನೇ ವಿಧವಾದಂತಹ ಚಿತ್ರ. ಇನ್ನು ಎರಡನೇ ಚಿತ್ರ ಅಂತಂದರೆ ಈ ಟೈಪು. ಓಕೆ, ಸೊ ಇದರಲ್ಲಿ ಏನು ಮಾಡಬೇಕು, ನಾವು ರಿಲೇಷನನ್ನು ಕಂಡುಹಿಡಬೇಕು. ಹೇಗೆ ನೋಡಿ, ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು. ಏನು ಮಾಡಬೇಕು ಅಂತಂದರೆ ಈ ಒಂದು ಖಾಲಿ ಜಾಗದಲ್ಲಿ ಇನ್ನೊಂದು ಚಿತ್ರ ಬರಬೇಕು ನಮಗೆ. ಓಕೆ, ಸೊ ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಈ ಹಿಂದಿನ ಪ್ರಶ್ನೆ ಮಾಡಿದ್ವಲ್ಲ, ಗೆರೆಯನ್ನು ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ಮಾಡಿದ್ವಲ್ಲ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಗೆರೆಯನ್ನು ಎಳಿಲಿಕ್ಕೆ ಬರ್ತಾ ಇಲ್ಲ, ಹೌದಾ. ಸೊ ಇಲ್ಲಿ ಏನು ಗೆರೆ ಎಳೆಯುವಂತಹ ಚಿತ್ರ ಇಲ್ಲ ಇದು. ಸೊ ಹಾಗಾದರೆ ಇದನ್ನು ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ ನೋಡಬೇಕು, ಏನು ಈ ಕೊಟ್ಟಂತಹ ಏನು ಚಿತ್ರ ಇದೆ ಅದರಲ್ಲಿ ಖಾಲಿ ಇರುವಂತಹ ಜಾಗವನ್ನು ಬಿಟ್ಟು, ಇನ್ನೊಮ್ಮೆ ಹೇಳ್ತೇನೆ, ಸೊ ಈ ಕೊಟ್ಟಂತಹ ಸಮಸ್ಯಾ ಚಿತ್ರದಲ್ಲಿ ಈ ಖಾಲಿ ಇರುವಂತಹ ಜಾಗವನ್ನು ಬಿಟ್ಟು ಇನ್ನು 3 ಚಿತ್ರಗಳು ಏನಿರುತ್ತೆ ನೋಡ್ರಿ. ಸೊ ಇನ್ನು 3 ಚಿತ್ರಗಳು ಇರುತ್ತೆ. ಸೊ ಈ 3 ಚಿತ್ರಗಳಲ್ಲಿ ಯಾವುದೋ 2 ಚಿತ್ರಗಳ ನಡುವೆ ಪರಸ್ಪರ ಸಂಬಂಧ ಇರುತ್ತದೆ. ಓಕೆ, ಸೊ ಕೊಟ್ಟಂತಹ ಏನು ಈ ಚಿತ್ರದಲ್ಲಿ ಖಾಲಿ ಜಾಗವನ್ನು ಬಿಟ್ಟು ಇನ್ನುಳಿದಂತಹ 3 ಆಕೃತಿಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಈ 3 ಚಿತ್ರಗಳಲ್ಲಿ ಯಾವುದೋ 2 ಚಿತ್ರಗಳಿಗೆ ಪರಸ್ಪರ ಸಂಬಂಧ ಇರುತ್ತೆ, ರಿಲೇಷನ್ ಇರುತ್ತೆ. ಸೊ ಆ ರಿಲೇಷನನ್ನು ನಾವು ಕಂಡು ಹಿಡ್ಕೊಳ್ಬೇಕು. ಆ ನಂತರ ಅದೇ ರಿಲೇಷನ್ನ ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಖಾಲಿ ಜಾಗವನ್ನು ತುಂಬಬೇಕು. ಓಕೆ, ಸೊ ಹಾಗಾದರೆ ಇಲ್ಲಿ ಕೊಟ್ಟಂತಹ ಇನ್ನು ಉಳಿದಂತಹ 3 ಚಿತ್ರಗಳು ಯಾವ್ಯಾವು, ಇದು. ಓಕೆ, ಈ 3 ಚಿತ್ರಗಳಲ್ಲಿ ಇವೆರಡು ಚಿತ್ರಗಳ ನಡುವೆ ಆದರೂ ಸಂಬಂಧ ಇರಬಹುದು ಅಥವಾ ಈ 2 ಚಿತ್ರಗಳ ನಡುವೆ ಆದರೂ ಸಂಬಂಧ ಇರಬಹುದು. ಅದನ್ನು ನಾವು ಕಂಡು ಹಿಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಏನಾಗಿದೆ ಅಂತಂದರೆ ಇದು ಚಿತ್ರ ಅಡ್ಡ ಇರುವಂಥದ್ದು, ಹೌದಾ, ಅಡ್ಡ.
ಈ ರೀತಿಯಾಗಿರುವಂಥದ್ದು. ಸೊ ಹಾಗಾದರೆ ಇದು ಚಿತ್ರ ಅಡ್ಡ ಅಡ್ಡ ಇದೆ. ಹಾಗಂದರೆ ನಾವು ಏನು ತಿಳ್ಕೊಳ್ಬೋದು ಅಂತಂದರೆ, ಈಗ ಈ ಎರಡು ಚಿತ್ರಗಳ ನಡುವೆ ಸಂಬಂಧ ಇದೆ ಅಂತ ತಿಳ್ಕೊಳ್ಬೋದು. ಹೌದಾ? ನೋಡಿ, ಎರಡು ಅಡ್ಡ ಅಡ್ಡನೇ ಇದೆ, ಇದು ಸಹ ಏನಾಗಿದೆ, ಅಡ್ಡ ಅಡ್ಡನಾಗಿದೆ. ಹಾಗಾದರೆ ಸಂಬಂಧ ಏನು ಅದನ್ನು ನಾವು ತಿಳ್ಕೊಳ್ಬೇಕು. ಏನು ಸಂಬಂಧ ನೋಡಿ, ಮೊದಲಿಗೆ ಏನಾಗಿತ್ತು ಅಂತಂದರೆ, ಇದು ಬಲಗಡೆ ಇತ್ತು, ಏನು ಕಪ್ಪು ಬಣ್ಣದ ವೃತ್ತ ಏನಿತ್ತು ಬಲಗಡೆ ಇತ್ತು. ಓಕೆ, ಸೊ ಇದು ಬಲಗಡೆ ಇತ್ತು. ಅದನ್ನು ಈ ಕಡೆ ಬಂದಾಗ ಏನಾಗಿದೆ, ಅದು ಎಡಕ್ಕೆ ಬಂದಿದೆ. ಅಂದರೆ ಅದು ಕಪ್ಪು ಮತ್ತು ಬಿಳಿ ವೃತ್ತಗಳು ಅದಲು ಬದಲು ಆಗಿವೆ. ಓಕೆ, ಸೊ ಜಸ್ಟ್ ಅದಲು ಬದಲು ಮಾಡಿದ್ವಿ. ಇಲ್ಲಿಯೂ ಅಡ್ಡ ಇತ್ತು, ಇಲ್ಲಿಯೂ ಸಹ ಅಡ್ಡ ಇತ್ತು. ಸೊ ಹಾಗಾದರೆ ನಮಗೆ ಇಲ್ಲಿ ಏನು ಮಾಡಬೇಕು ನಾವು, ಸೇಮ್ ಇಲ್ಲಿ ಉದ್ದ ಇದೆ ಅಲ್ವಾ, ಹಾಗಾದರೆ ಉದ್ದ ಚಿತ್ರನೇ ಬರಬೇಕು ನಮಗೆ ಇಲ್ಲಿ. ಓಕೆ, ಸೊ ಹಾಗಾದರೆ ಈ ರೀತಿಯಾದಂಥ ಉದ್ದ ಚಿತ್ರನೇ ಬರಬೇಕು. ಓಕೆ, ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಹಾಗಾದರೆ ಯಾವುದಾದ್ರೂ ಆಪ್ಷನ್ಗಳು ಇಲ್ಲಿ ಎಲಿಮಿನೇಟ್ ಆಗುತ್ತಾ? ಹೌದಲ್ವಾ? ನೋಡಿ, 1ನೇ ಆಪ್ಷನ್ ಹೋಯಿತು, ಯಾಕೆಂದರೆ ಅದು ಅಡ್ಡ ಇದೆ. ಹಾಗೆ 3ನೇ ಆಪ್ಷನ್ ಸಹ ಹೋಯಿತು, ಅಡ್ಡ ಇದೆ. ಇನ್ನು ಉಳಿದಿರುವಂಥದ್ದು ನಮಗೆ ಯಾವುದು, 2ನೇ ಆಪ್ಷನ್ನು ಮತ್ತು 4ನೇ ಆಪ್ಷನ್ನು ಮಾತ್ರ. ಹೌದಾ? ಈಗ ಏನು ಮಾಡಬೇಕು ನಾವು, ಈಗ ಏನು ಮಾಡಬೇಕು ಅಂತಂದರೆ, ನೋಡಿರಿ, ಮೊದಲಿಗೆ ಇಲ್ಲಿ ಈ ಬಲಕ್ಕೆ ಇತ್ತು, ಅದು ಎಡಕ್ಕೆ ಬಂದಿದೆ, ಅದಲು ಬದಲಾಗಿದೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಇದೆ. ಹೌದಾ? ಏನು, ಕಪ್ಪು ವೃತ್ತ, ಅದು ಈಗ ಮೇಲ್ಗಡೆ ಬರಬೇಕು. ಹೌದಾ? ಸೊ ಹಾಗಾದರೆ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ನಾವು ತುಂಬಬೇಕು. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನಮಗೆ ಬಂದಂತಹ ಉತ್ತರ ಯಾವುದು, ಇದು. ಸೊ ಈ ರೀತಿಯಾದಂತಹ ಆಕೃತಿ ಎಲ್ಲಿದೆ, 2ನೇ ಆಪ್ಷನ್ನಲ್ಲಿ ಇದೆಯಾ ಅಥವಾ 4ನೇ ಆಪ್ಷನ್ನಲ್ಲಿ ಇದೆಯಾ? ಎಲ್ಲಿದೆ ಅಂತಂದರೆ ಅದು 2ನೇ ಆಪ್ಷನ್ನಲ್ಲಿ ಇರುವಂಥದ್ದು. ಸೊ ಹಾಗಾದರೆ ಆಪ್ಷನ್ 4 ಸಹ ತಪ್ಪಾಯಿತು. ಓಕೆ, ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಈ ಒಂದು ರಿಲೇಷನನ್ನು ಕಂಡು ಹಿಡ್ಕೊಳ್ಬೇಕು. ಓಕೆ, ರಿಲೇಷನನ್ನು ಕಂಡು ಹಿಡ್ಕೊಂಡು ಅದೇ ರಿಲೇಷನನ್ನು ಈ ಖಾಲಿ ಇರುವಂತಹ ಜಾಗಕ್ಕೂ ನಾವೇನು ಮಾಡಬೇಕು, ಅದನ್ನು ಕಲ್ಪಿಸಿ, ಸಂಬಂಧವನ್ನು ಕಲ್ಪಿಸಿ, ಓಕೆ, ಪರಸ್ಪರ ಸಂಬಂಧವನ್ನು ಕಂಡುಕೊಂಡು ನಾವು ಈ ಒಂದು ಚಿತ್ರವನ್ನು ಕಂಪ್ಲೀಟ್ ಮಾಡಬೇಕು. ನಾವೇನು ಮಾಡಿದ್ವಿ, ಇದಕ್ಕೆ ಇರುವಂತಹ ಸಂಬಂಧ ಏನು ಅದನ್ನು ತಿಳ್ಕೊಂಡು ಅದೇ ರೀತಿಯಾದಂತಹ ಸಂಬಂಧವನ್ನು ಈ ಎರಡು ಚಿತ್ರಗಳಿಗೆ ನಾವು ಮಾಡಿ ಉತ್ತರವನ್ನು ಕಂಡುಕೊಂಡೆವು. ಓಕೆ, ಸೊ ಈ ರೀತಿಯಾದಂಥ 2 ಪ್ರಶ್ನೆಗಳು ಬರ್ತವೆ. ಒಂದು ಸಂಬಂಧ ಇಟ್ಕೊಂಡು ಲೆಕ್ಕವನ್ನು ಮಾಡುವಂಥದ್ದು, ಇನ್ನೊಂದು ಈ ರೀತಿಯಾಗಿ ಏನು ಲೈನ್ಗಳನ್ನು ಕಂಪ್ಲೀಟ್ ಮಾಡಿ ನಮಗೆ ಉತ್ತರ ಸಿಗುವಂಥದ್ದು. ಓಕೆ, ಸೊ ಹಾಗಾದರೆ ಈಗ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಈ ಪ್ರಶ್ನೆ ಯಾವ ರೀತಿಯದ್ದಾಗಿದೆ? ಹೌದಾ? ಏನು ಗೆರೆಯನ್ನು ಕಂಪ್ಲೀಟ್ ಮಾಡುವಂತಹ ಲೆಕ್ಕವೋ ಅಥವಾ ಸಂಬಂಧವನ್ನು ಕಂಡುಕೊಂಡು ಕಂಪ್ಲೀಟ್ ಮಾಡುವಂತಹ ಲೆಕ್ಕವೋ ಅಂತ ನೋಡೋದು ಈಗ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ, ಇದು ಗೆರೆಯನ್ನು ಕಂಪ್ಲೀಟ್ ಮಾಡಿಕೊಂಡು ಅಥವಾ ಗೆರೆಯನ್ನು ಎಳೆದುಕೊಂಡು ಮಾಡುವಂತಹ ಲೆಕ್ಕ ಏನು ಅಲ್ಲ, ಬದಲಾಗಿ ಸಂಬಂಧವನ್ನು ಕಂಡುಕೊಂಡು ನಾವು ಮಾಡುವಂತಹ ಲೆಕ್ಕ. ಓಕೆ, ಸೊ ಯಾಕಂತಂದರೆ ನೋಡ್ಬೋದು, ಗೆರೆಯನ್ನು ಕಂಪ್ಲೀಟ್ ಮಾಡೋದಾದರೆ ಈ ರೀತಿಯ ಬರುತ್ತೆ ಗೆರೆ. ಹೌದಾ? ಸೊ ಈ ರೀತಿಯಾದಂಥ ಆಪ್ಷನ್ ನಮಗೆ ಎಲ್ಲೂ ಕಾಣ್ತಾ ಇಲ್ಲ. ಹಾಗಾದರೆ ಇದು ಎಂತಹ ಪ್ರಶ್ನೆ ಅಂತಂದರೆ ಸಂಬಂಧವನ್ನು ಕಂಡುಕೊಂಡು. ಓಕೆ, ಸಂಬಂಧವನ್ನು ಅಂತಂದ್ರೇನು? ಸೊ ಈ ಕೊಟ್ಟಂತಹ ಖಾಲಿ ಜಾಗವನ್ನು ಬಿಟ್ಟು ಸೊ ಇನ್ನು ಉಳಿದಂತಹ ಏನು 3 ಚಿತ್ರಗಳಿರ್ತವೆ, ಆ 3 ಚಿತ್ರಗಳಲ್ಲಿ ಯಾವುದೋ 2 ಚಿತ್ರಗಳ ನಡುವೆ ಸಂಬಂಧ ಇರುತ್ತೆ, ಅದನ್ನು ಕಂಡುಕೊಂಡು ನಾವು ಈ ಖಾಲಿ ಜಾಗವನ್ನು ತುಂಬಬೇಕು. ಓಕೆ, ಸೊ ಹಾಗಾದರೆ ಇಲ್ಲಿ ಯಾವ ಚಿತ್ರಗಳ ನಡುವೆ ಏನು ಸಂಬಂಧ ಇದೆ ಅಂತ ನೋಡೋಣ ಈಗ. ಓಕೆ, ಸೊ 1, 2, 3. ಸೊ ನಮಗೆ ಈಗ 2 ಮತ್ತು 1 ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧ ನಮಗೆ ಕಾಣಸಿಗ್ತಿಲ್ಲ. ಓಕೆ, ಸೊ 2 ಮತ್ತು 1 ನಡುವೆ ಕಾಣಸಿಗ್ತಿಲ್ಲ. ಅದೇ ನಿಮಗೆ 2 ಮತ್ತು 3 ನಡುವೆನೂ ಏನು ಸಂಬಂಧ ಕಾಣಸಿಗ್ತಿಲ್ಲ. ಆದರೆ ಈಗ ನೋಡಿ, 1 ಮತ್ತು 3 ನಡುವೆ ಸಂಬಂಧ ನಮಗೆ ಕಾಣಸಿಗ್ತಾ ಇದೆ. ಹೌದಾ? ಜಸ್ಟ್ ಏನು ಅಂತಂದರೆ ಇಲ್ಲಿ ಈ ರೀತಿಯಾಗಿರುವಂಥದ್ದು, ಇಲ್ಲಿ ಈ ರೀತಿಯಾಗಿ ಇರುವಂಥದ್ದು. ಸೊ ಇವು 2 ಆಕೃತಿಗಳನ್ನ ಏನು ಒಂದಕ್ಕೊಂದು ಸಮವಾಗಿ ಇಲ್ಲಿ ಏನಿಗಿದೆ, ಇದು ಮೇಲ್ಗಡೆ ಕೆಳಗಡೆ ಇದೆ. ಸೊ ಈ ರೀತಿಯಾಗಿ ತೊಗೊಂಬಂದರೆ ಒಂದು ಚೌಕ ಆಗುತ್ತೆ. ಅದೇ ರೀತಿಯಾಗಿ ಏನು ಮಾಡಬೇಕು ನಾವು, ಇಲ್ಲಿ ಈ ರೀತಿಯಾದಂತಹ ಗೆರೆಯನ್ನು ಕೊರಿಬೇಕು. ಓಕೆ, ಸೊ ಈ ರೀತಿಯಾದಂತಹ ಗೆರೆಯನ್ನು ಕೊರಿಬೇಕು. ಸೊ ಹಾಗಾದರೆ ಯಾವುದು ನಮಗೆ ಸರಿಯಾದ ಆಯ್ಕೆ ಆಗುತ್ತೆ ಅಂತ ನೋಡೋದಾದರೆ, ಓಕೆ, ನಮಗೆ ಯಾವುದು ಬರಬೇಕು, ಈ ರೀತಿಯಾದಂಥ ಒಂದು ಏನು ಗೆರೆಯನ್ನು ಕೊರೆದ್ರೆ ನಮಗೆ ನಮ್ಮ ಉತ್ತರ ಸರಿಯಾಗುತ್ತೆ. ಸೊ ಹಾಗಾದರೆ ಈ ರೀತಿಯಾಗಿ ಎಲ್ಲಿದೆ? ಆಪ್ಷನ್ 2 ಅಲ್ಲೂ ಇಲ್ಲ, ರಾಂಗ್ ಆಯಿತು.
ಓಕೆ. ಸೊ ಯಾಕೆಂತಂದರೆ ಇದು ಈ ರೀತಿಯಾಗಿರುವಂಥದ್ದು, ಸೊ ಇದು ಬಂದರೆ ಈ ರೀತಿ ಆಗುತ್ತೆ, ತಪ್ಪಾಗುತ್ತೆ ಅದು, ಹೌದಾ. ಸೊ ಹಾಗಾದರೆ ಆಪ್ಷನ್ 3ಯಲ್ಲಿಯೂ ಸಹ ಇಲ್ಲ. ಓಕೆ. ಸೊ ಈ ರೀತಿಯಾಗಿದೆ, ಅದು ರಾಂಗ್ ಆಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ 4 ಸಹ ಇಲ್ಲ. ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 1 ಮಾತ್ರ. ಅರ್ಥ ಆಯ್ತಲ್ಲ ಇದು. ನೆಕ್ಸ್ಟ್ ನೀವು ಮೊದಲೇ ತಿಳ್ಕೊಳ್ಬೇಕು, ಇದೇನು ಲೈನ್ ಎಳೆದು ಕಂಪ್ಲೀಟ್ ಮಾಡುವಂತಹ ಚಿತ್ರವಾ ಅಥವಾ ಸಂಬಂಧವನ್ನು ಕಂಡು ಹಿಡ್ಕೊಂಡು ಕಂಪ್ಲೀಟ್ ಮಾಡುವಂತಹ ಚಿತ್ರವಾ ಅಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆಯನ್ನು ನೋಡಿ, ಇದೂ ಸಹ ಎಂತಹ ಲೆಕ್ಕ, ಹೌದಾ. ಎಂಥ ಲೆಕ್ಕ ಇದು? ಸಂಬಂಧವನ್ನು ಕಲ್ಪಿಸಿಕೊಂಡು ಸಂಬಂಧ ಕಂಡು ಹಿಡ್ಕೊಂಡು ಕಂಪ್ಲೀಟ್ ಮಾಡುವಂಥದ್ದು, ಏನು ಲೈನ್ ಎಳೆಯುವಂಥದ್ದು ನೋಡೋಣ ಈಗ. ಓಕೆ. ಸೊ ಇದನ್ನು ಮೊದಲಿಗೆ ನಾನೇನು ಮಾಡ್ತೀನಿ, ಇದು ಒಂದು ಓಕೆ. ಸೊ ಇದು ಎರಡನೇ ಆಕೃತಿ ಅಂತ ಅಂದ್ಕೊಳ್ಳೋಣ, ಇದು ಮೂರನೇ ಆಕೃತಿ ಅಂತ ಅಂದ್ಕೊಳ್ಳೋಣ. ಓಕೆ. ಸೊ ಇಲ್ಲೇನಾದರೂ ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂಥ ಚಿತ್ರನ ಇದು ಅಲ್ಲ. ಓಕೆ. ಸೊ ಯಾಕೆ ಅಲ್ಲ ಅಂತಂದರೆ, ಯಾವಾಗಲೂ ಈ ಸಂಬಂಧವನ್ನು ಕಂಡು ಹಿಡಿಯುವಂಥ ಚಿತ್ರದಲ್ಲಿ ಈ ಎರಡು ಚಿತ್ರಗಳು ಸಾಮಾನ್ಯವಾಗಿ ಸೇಮ್ ಇರುತ್ತೆ, ಹೌದಾ. ಹಾಗಾದರೆ 1 ಮತ್ತು ಚಿತ್ರಗಳು ಸೇಮ್ ಇದೆ ಅಂತಂದರೆ ಈ 1 ಮತ್ತು 3ರ ನಡುವೆನೇ ಸಂಬಂಧ ಇದೆ ಅಂತ ಅರ್ಥ. ಓಕೆ. ಸೊ ಹಾಗಾದರೆ ಏನು ಸಂಬಂಧ ಇದೆ? ಏನಿಲ್ಲ, ಜಸ್ಟ್ ಕ್ರಾಸ್ ಏನು ಇದ್ದಾವೆ ಚಿತ್ರಗಳು, ಅವುಗಳನ್ನ ಸೇಮ್ ಆ್ಯಸ್ ಇಟ್ ಈಸ್ ತಂದಿಟ್ಟಿದ್ದಾರೆ. ಓಕೆ. ಸೊ ಹಾಗಾದರೆ ನಾವು ಇದನ್ನು ಸಹ ಆ್ಯಸ್ ಇಟ್ ಈಸ್ ತೊಗೊಂಬಂದು ಇಡಬೇಕು. ಎಲ್ಲಿ? ಈ ರೀತಿಯಾಗಿ ಇಡಬೇಕು, ಹೌದಾ. ಸೊ ಈ ರೀತಿಯಾಗಿ ನಮಗೆ ಉತ್ತರ ಬರಬೇಕು. ಅದು ಯಾವ ರೀತಿಯಾಗಿ ಅಂತಂದರೆ ಓಕೆ ಓಕೆ ಈ ರೀತಿಯಾಗಿ ಒಂದು ನಮಗೆ ಉತ್ತರ ಬರಬೇಕು, ಹೌದಾ. ಸೊ ಎಲ್ಲಿ ಇದೆ ಅದು? ಎಲ್ಲದರಲ್ಲೂ ಓಕೆ. ಎಲ್ಲೆಲ್ಲಿ ಇಲ್ಲ ಅಂತ ನೋಡೋಣ. 4ರಲ್ಲಿ ಬರೋದಿಲ್ಲ ಅದು, ಹೌದಾ. ಯಾಕೆ ಅಂತಂದರೆ ಅದು ಅದರ ದಿಕ್ಕು ನೋಡಿ, ಈ ಸೈಡ್ ಇದೆ, ಅದು ಬರೋದಿಲ್ಲ, ನಮಗೆ ಈ ರೀತಿ ಇರುವಂಥದ್ದು ಬೇಕು. ಸೊ ಹಾಗಾಗಿ 4ನೇ ಆಪ್ಷನ್ ಹೋಯಿತು. ಇನ್ನು ನೋಡಿ 1 ಮತ್ತು 2 ಮತ್ತು 3 ಅದೇ ರೀತಿ ನಾವು ತೆಗೆದಂಥದ್ದೇನೇ ಇದೆ. ಆದರೆ ಈ 2 ಆಪ್ಷನ್ ಹೋಗುತ್ತೆ. ಯಾಕೆ ಅಂತಂದರೆ ಇಲ್ಲಿರುವಂತಹ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಓಕೆ. ಸೊ ಇಲ್ಲಿರುವಂತಹ ಡಿಸ್ಟೆನ್ಸ್ ನೋಡಿ, ಸ್ವಲ್ಪ ಇಲ್ಲಿ ಕಮ್ಮಿ ಇದೆ, ಅದೇ ಇಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ನಮಗೆ 2ನೇ ಉತ್ತರ ಸಹ ಹೋಯಿತು. ಓಕೆ. ನೆಕ್ಸ್ಟ್ ಏನು ಮಾಡೋದು ಈಗ? 3 ಮತ್ತು 1ರ ನಡುವೆ ಈಗ ನಮಗೆ ಏನಿದೆ, ಕಂಪ್ಯಾರಿಸನ್ ಮಾಡಬೇಕು ನಾವು. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿಗೆ ಜಾಗ ಇರುವಂಥದ್ದು, ಇಲ್ಲಿ ಸ್ವಲ್ಪ ಕಡಿಮೆ ಜಾಗ ಇರುವಂಥದ್ದು, ಹೌದಾ. ಇಲ್ಲಿ ಹೆಚ್ಚಿಗೆ ಜಾಗ ಇದೆ, ಇಲ್ಲಿ ಕಡಿಮೆ ಜಾಗ ಇದೆ. ಬಟ್ ಈ ಪ್ರಶ್ನಾ ಚಿತ್ರವನ್ನು ನೋಡಿ, ಸೊ ಎರಡೂ ಕಡೆನೂ ಈಕ್ವಲ್ ಜಾಗ ಇದೆ ಅಲ್ವಾ. ಇಲ್ಲಿ ಈಕ್ವಲ್, ಇಲ್ಲಿ ಈಕ್ವಲ್, ಇಲ್ಲಿ ಈಕ್ವಲ್. ಓಕೆ. ಸಮವಾದ ಜಾಗ ಇರುವಂಥದ್ದು. ಸೊ ಹಾಗಾದರೆ ಸಮವಾಗಿ ಜಾಗ ಇರುವಂಥದ್ದು ಎಲ್ಲಿ ಸಿಕ್ತು ನಮಗೆ? ಆಪ್ಷನ್ 1ರಲ್ಲಿ, ಹೌದಾ. ಸೊ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ನಾವು ತೆಗೆದಿರುವಂತಹ ಚಿತ್ರನೂ ಅದೇ ರೀತಿಯಾಗಿದೆ. ಸೊ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ. ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ. ಸೊ ಈ ಪ್ರಶ್ನೆಗೆ ಒಂದು 10 ನಿಮಿಷಗಳ ಕಾಲಾವಕಾಶ ಕೊಡ್ತೇನೆ ನಿಮಗೆ. ಟ್ರೈ ಮಾಡಿ ಒಂದು ಸಲ. ಟೈಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕಂಪ್ಲೀಟ್ ಆಯ್ತಲ್ವಾ? ಹೇಳಿ, ಇದು ಯಾವ ಥರದಂಥ ಚಿತ್ರ? ಸಂಬಂಧವನ್ನು ನೋಡಿಕೊಂಡು ಯಾವುದೇ ಒಂದು ಅಂದರೆ ಯಾವ 2 ಚಿತ್ರಗಳ ನಡುವೆ ಸಂಬಂಧ ಇದೆ ನೋಡಿಕೊಂಡು ಕಂಪ್ಲೀಟ್ ಮಾಡುವಂಥದ್ದು, ಅಥವಾ ಜಸ್ಟ್ ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂಥದ್ದು? ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂತಹ ಚಿತ್ರ ಅಲ್ಲ ಇದು. ಯಾಕೆಂತಂದರೆ ಲೈನ್ ಎಳೆದು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ನಮಗೆ ಬರಬೇಕು, ಹೌದಾ. ಸೊ ಈ ರೀತಿಯಾದಂತಹ ಉತ್ತರ ನಮಗೆ ಬರಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ರೀತಿಯಾದಂತಹ ಉತ್ತರ. ಆಮೇಲೆ ಈ ಗೆರೆಯನ್ನು ಈ ಗೆರೆಯನ್ನು ಈ ರೀತಿ ನಾವು ಎಳಿಬೇಕು. ಓಕೆ. ಸೊ ಎಳೆದಾಗ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಆಪ್ಷನ್ಗಳು ನಮಗೆ ಕಾಣ್ತಾ ಇಲ್ಲ, ಹೌದಾ. ಸೊ ಹಾಗಾದರೆ ಇದು ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂಥ ಚಿತ್ರ ಅಲ್ಲ. ಬದಲಾಗಿ ಆ 3 ಆಕೃತಿಗಳೇನಿದ್ದಾವೆ, ಈ ಖಾಲಿ ಜಾಗವನ್ನು ಬಿಟ್ಟು ಆ 3 ಆಕೃತಿಗಳು ಏನಿದ್ದಾವೆ, ಸೊ ಅದರ ನಡುವೆ ಏನು 2 ಚಿತ್ರಗಳ ನಡುವೆ ಸಂಬಂಧ ಇದೆ, ಅದನ್ನು ಕಂಡು ಹಿಡ್ಕೊಂಡು ನಾವು ಈಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು 1ನೇದ್ದು
ಇದು ಎರಡನೇ ಚಿತ್ರ, ಇದು ಮೂರನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ನಿಮಗೆ ಈಸಿಯಾಗಿ ಗೊತ್ತಾಗ್ತಿದೆ. ಏನು ಗೊತ್ತಾಗ್ತಿದೆ ಅಂತಂದರೆ, ಈಗ 2 ಮತ್ತು 3 ಏನು ಚಿತ್ರಗಳಿದ್ದಾವೆ, ಆಕೃತಿಗಳು, ಅದರ ನಡುವೆ ಸಂಬಂಧ ಇದೆ. ಹೌದಾ? ಜಸ್ಟ್ ಈ ರೀತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಹೌದಾ? ಸೊ ಹಾಗಾದರೆ ನಾವು ಈ ಒಂದು ಮತ್ತು ಈ ಖಾಲಿ ಜಾಗಕ್ಕೆ ನಾವೀಗ ಸಂಬಂಧವನ್ನು ನೋಡಬೇಕು. ಓಕೆ, ಸೊ ನೋಡೋಣ. ಸೊ ಏನಾಗ್ಬೋದು ಅಂತಂದರೆ, ಯಾವ ರೀತಿ ಆಗ್ಬೋದು ಅಂತಂದರೆ, ಸೊ ಇದು ಇಲ್ಲಿವರೆಗೆ ಬಂದು ಈ ರೀತಿಯಾಗಿ ಕಂಪ್ಲೀಟ್ ಆಗ್ಬೋದಲ್ವಾ? ಹೌದಾ? ಆಮೇಲೆ ಏನಾಗ್ಬೋದು, ಒಂದು ನಿಮಿಷ. ಆಮೇಲೆ ಈ ಲೈನ್ ಏನಿದೆ ಇಲ್ಲಿಗೆ ಬಂದು ನಿಲ್ಬೋದು. ಹೌದಾ? ಸೊ ಈ ರೀತಿಯಂತಹ ನಮಗೆ ಉತ್ತರ ಬರುತ್ತೆ. ಸೊ ಅದು ಎಲ್ಲಿದೆ ನೋಡಿ, 1ನೇ ಆಪ್ಷನ್ ರಾಂಗ್ ಆಗಿದೆ. ಓಕೆ, 1ನೇ ಆಪ್ಷನ್ ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ನಮಗೆ ಇಲ್ಲಿ ಏನಾಗಿದೆ, ಅದು ಇಲ್ಲಿ ಕೆಳಗಡೆ ಬಂದು ಮುಟ್ಟಿಲ್ಲ ನಮ್ಮದು ಚಿತ್ರ. ಹೌದಾ? ಬಟ್ ಇಲ್ಲಿ ಏನಾಗಿದೆ ನೋಡಿ, ಕೆಳಗಡೆ ಬಂದು ಮುಟ್ಟಿದೆ. ಸೊ ಹಾಗಾಗಿ 1ನೇ ಆಪ್ಷನ್ನು ರಾಂಗ್ ಆಗುತ್ತೆ. ಓಕೆ, ಆಮೇಲೆ 2ನೇ ಆಪ್ಷನ್ ನೋಡಿ, 2ನೇ ಆಪ್ಷನಲ್ಲಿ ಏನಿದೆ, ಸೊ ಈ ರೀತಿಯಾಗಿ ಗೆರೆ ಇರುವಂಥದ್ದು, ಈ ರೀತಿಯಾಗಿ ಗೆರೆ ಇದೆ ಇಲ್ಲಿ. ಓಕೆ, ಈ ರೀತಿ ಗೆರೆ ಇದೆ, ಬಟ್ ನಮಗೆ ಈ ರೀತಿ ಗೆರೆ ಬೇಕು. ಸೊ ಹಾಗಾಗಿ ಈ ರೀತಿ ಗೆರೆ ಬೇಕು. ಸೊ 2ನೇ ಆಪ್ಷನ್ ಸಹ ರಾಂಗ್ ಆಯಿತು. 3ನೇದಂತೂ ಮೊದಲೇ ರಾಂಗ್ ಆಗಿದೆ. ಓಕೆ, ಯಾಕಂತಂದ್ರೆ ಅದು ಈ ಮೂಲೆಯಲ್ಲಿದೆ. ಓಕೆ, ಇಲ್ಲಿಂದ ಅದು ಕೊರೆದಿದ್ದಾರೆ ಅವರು, ರಾಂಗ್. ನೆಕ್ಸ್ಟ್ ಏನೀಗ ಇರುವುದು ಒಂದೇ ಒಂದು ಉಳಿದದ್ದು ಯಾವುದು ಅಂತಂದರೆ 4ನೇ ಆಪ್ಷನ್ನು ಸರಿಯಾಗಿದೆ. ಓಕೆ, ನಾವು ತೆಗೆದಿರುವಂಥ ಚಿತ್ರನೂ ಹಾಗೇ ಇದೆ, ಆಮೇಲೆ 4ನೇ ಚಿತ್ರ ಸಹ ಅದೇ ರೀತಿಯಾಗಿ ಇರುವಂಥದ್ದು. ಹೌದಾ? ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 3 ಆಯಿತು. ಇನ್ನೊಂದು ಪ್ರಶ್ನೆನ ನೋಡೋಣ ಈಗ. ನೋಡಿ, ಈ ಚಿತ್ರ ಎಂಥದ್ದು? ಓಕೆ, ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂಥದ್ದಾ ಅಥವಾ ಸಂಬಂಧವನ್ನು ನೋಡಿ ಕಂಪ್ಲೀಟ್ ಮಾಡುವಂಥದ್ದಾ? ನೋಡಿ ಒಂದು ಸಲ ನೀವು. ಸ್ಟಾರ್ಟ್ ಮಾಡಿದ್ದೇನೆ ಟೈಮರ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಏನು ಅಂತಂದರೆ, ಇದು ಲೈನ್ ಎಳೆದು ಕಂಪ್ಲೀಟ್ ಮಾಡುವಂತಹ ಚಿತ್ರ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಇದನ್ನು 1ನೇ ಆಕೃತಿ, ಇದು 2ನೇ ಆಕೃತಿ, ಇದು 3ನೇ ಆಕೃತಿ ಅಂತ ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಕಾಣ್ತಾ ಇದೆ ಏನು ಅಂತಂದರೆ 1 ಮತ್ತು 2ರ ನಡುವೆ ಸಂಬಂಧ ಇದೆ ಅಂತ. ಯಾಕಂತಂದರೆ ಆಲ್ಮೋಸ್ಟ್ 1 ಮತ್ತು 2ರಲ್ಲಿ ಸೇಮ್ ಚಿತ್ರ ನಮಗೆ ಕಾಣ್ತಾ ಇದೆ. ಹಾಗಾದರೆ ನಾವು ಏನು ಮಾಡಬೇಕು, ಆ ಸಂಬಂಧವನ್ನು ಕಂಡು ಹಿಡ್ಕೊಂಡು ಈ 3 ಮತ್ತು ಈ ಖಾಲಿ ಜಾಗದಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ನೋಡಿ. ಈ ಕಡೆ ಮೂಲೆಯಲ್ಲಿರುವುದು ಈ ಕಡೆ ಮೂಲೆಯಲ್ಲಿ ಬಂದಿದೆ, ಅಂದರೆ ಅದರ ಅಪೋಸಿಟ್ ಮೂಲೆಗೆ ಬಂದಿರುವಂಥದ್ದು. ಓಕೆ, ಸೊ ಮೊದಲಿಗೆ ಆಮೇಲೆ ಈ ಲೈನ್ಗಳನ್ನು ಈ ರೀತಿ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಅಡ್ಡಗೆರೆ ಏನಿದೆ, ಮೊದಲಿಗೆ ಈ ಅಡ್ಡಗೆರೆ ಬರುತ್ತೆ ಅಲ್ವಾ? ಸೊ ಹಾಗಾದರೆ ಅಡ್ಡಗೆರೆಯನ್ನು ಎಳೆದ್ಬಿಡೋಣ ಮೊದಲಿಗೆ. ಅದಕ್ಕಿಂತ ಮುಂಚೆ ಏನು, ಈ ಒಂದು ಲೈನನ್ನು ನೋಡ್ಕೋಬೇಕು ನೀವು. ಓಕೆ, ಈ ಲೈನ್, ಓಕೆ, ಇಲ್ಲಿ ಸಹ ಲೈನ್ ಇದೆ. ಸೊ ಇಲ್ಲಿರುವಂತಹ ಏನು ಚಿತ್ರ ಇದೆ, ಒಂದು ನಿಮಿಷ. ಸೊ ಈ ಒಂದು ಚಿತ್ರ ಏನಿದೆ, ಓಕೆ, ಈ ರೀತಿ ಸೇಮ್ ಅದೇ ರೀತಿ ಈ ಕಡೆನೂ ಬಂದಿರುವಂಥದ್ದು. ಹೌದಾ? ಸೊ ಹಾಗಾದರೆ ನಾವೇನು ಮಾಡಬೇಕು, ಈಗ ಈ ಕಡೆ ಇರುವುದು, ಓಕೆ, ಸೊ ಈ ಕಡೆ ಇರುವಂಥದ್ದು ಇಲ್ಲಿಯೂ ಸಹ ಬರಬೇಕು ಅಲ್ವಾ? ಈ ರೀತಿ ಬರಬೇಕಲ್ವಾ? ಸೊ ಹಾಗಾದರೆ ಯಾವುದು ಬರಬೇಕು? ಓಕೆ, ಈ ರೀತಿ ಎಲ್ಲ ಆಪ್ಷನ್ಗಳಲ್ಲೂ ಇದೆ. ಓಕೆ, ಸೊ ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ. ಆ ನಂತರ ಏನಿದೆ, ಈ ಗೆರೆಯನ್ನು ನೋಡಿ. ಯಾವುದು? ಈ ಗೆರೆಯನ್ನು ನೋಡಿ. ಈ ಗೆರೆ ಏನಾಗಿದೆ, ಇಲ್ಲಿ ಏನಾಗಿಲ್ಲ, ಕ್ರಾಸ್ ಆಗಿಲ್ಲ. ಹಾಗಾದರೆ ಇಲ್ಲಿಯೂ ಸಹ ಇಲ್ಲಿ ಇಷ್ಟೇ ಬರಬೇಕು ಅದು, ಆದರೆ ಕ್ರಾಸ್ ಆಗಬಾರ್ದು. ಓಕೆ, ಸೊ ಅಂದರೆ ಇದು ಇಲ್ಲಿವರೆಗೆ ಮಾತ್ರ ಇದೆ. ಸೊ ಇದು ಸಹ ಇಲ್ಲಿವರೆಗೆ ಮಾತ್ರ ಇರಬೇಕು. ಸೊ ಇಲ್ಲಿ ಅದು ಕ್ರಾಸ್ ಆಗಿ ಬರಬಾರದು. ಓಕೆ, ಸೊ ಇಲ್ಲಿ ನೋಡಿ, ಆಪ್ಷನ್ 1ರಲ್ಲಿ ಬಂದಿದೆ, ಆಪ್ಷನ್ 2ಅಲ್ಲೂ ಸಹ ಬಂದಿದೆ, ಆಪ್ಷನ್ 4ಅಲ್ಲಿ ಸಹ ಬಂದಿದೆ. ಈಸಿಯಾಗಿ ನಮಗೆ ಉತ್ತರನೇ ಸಿಕ್ಬಿಡ್ತು. ಹಾಗಾದರೆ ಆಪ್ಷನ್ 1 ರಾಂಗ್, ಆಪ್ಷನ್ 2 ರಾಂಗ್, ಆಪ್ಷನ್ 4 ಸಹ ರಾಂಗ್. ಓಕೆ, ಸೊ ನಮಗೆ ಈ ರೀತಿಯಾದಂಥ ಉತ್ತರ ಬಂದಿದೆ. ನಮ್ದು ಇನ್ನೂ ಫಿಗರ್ ಕಂಪ್ಲೀಟ್ ಮಾಡಿಲ್ಲ ನಾವು, ಆದರೂ ಸಹ ನಮಗೆ ಉತ್ತರ ಬಂತು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇದನ್ನು ಏನು ಕಂಪ್ಲೀಟ್ ಮಾಡೋಣ ಅಂತ ಅಂದರೆ, ಓಕೆ, ಸೊ ಕಂಪ್ಲೀಟ್ ಮಾಡೋಣ ಅಂತಂದರೆ ಏನು ಮಾಡ್ಬೋದು ನಾವು, ಈ ಗೆರೆ ಏನು ಈ ರೀತಿಯಾಗಿತ್ತು ಅದನ್ನು ನಾವು ಈ ಕಡೆ ಗೆರೆ ಎಳ್ಕೊಳ್ಬೇಕು. ಓಕೆ, ಈ ರೀತಿಯಾಗಿ ಎಳ್ಕೊಳ್ಬೇಕು. ಓಕೆ, ಒಂದು ಸ್ವಲ್ಪ ನಂದು ಕ್ರಾಸ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಎಳ್ಕೊಳ್ಬೇಕು. ಓಕೆ, ನೋಡಿ, ಸೊ ಸೇಮ್ ಚಿತ್ರ
ನೋಡಿ ಎಲ್ಲಿದೆ, ಈ ಗೆರೆ ಇಲ್ಲಿದೆ. ಓಕೆ, ಆನಂತರ ಈ ಗೆರೆ ಇಲ್ಲಿದೆ. ಓಕೆ, ಡನ್. ಆನಂತರ ಈ ರೀತಿಯಂತಹ ಗೆರೆ ಇಲ್ಲಿದೆ. ಹೌದಾ? ಸೊ ನೋಡಿ, ನಾನು ತೆಗೆದಂತಹ ಚಿತ್ರ, ಇಲ್ಲಿರುವಂತಹ ಚಿತ್ರ ಸೇಮ್ ಇರುವಂಥದ್ದು. ಹೌದಾ? ಸೊ ಈ ಚಿತ್ರ ನೋಡಿ ಸೇಮ್ ಇದೆ. ಸೊ ಹಾಗಾದರೆ ನಮಗೆ ಉತ್ತರ ಯಾವುದು ಅಂತ ಆಲ್ರೆಡಿ ಗೊತ್ತಾಗಿದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 4 ಆಯಿತು. ನೀವು ಈ ಒಂದು ಪ್ರಶ್ನೆಗಳನ್ನ ಹೋಮ್ವರ್ಕ್ ಮಾಡಿ. ಈಗ ಹೋಮ್ವರ್ಕ್ 5ನೇ ಪ್ರಶ್ನೆ. ಓಕೆ, ಸೊ ಅದನ್ನು ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ, ನೀವು ಉತ್ತರವನ್ನು ಕಂಡುಕೊಂಡು ನನಗೆ ಏನು ಮಾಡಬೇಕು, ಕಮೆಂಟ್ನಲ್ಲಿ ನಿಮ್ಮ ಉತ್ತರಗಳನ್ನ ನನಗೆ ತಿಳಿಸ್ಬೇಕು. ಓಕೆ, ಸೊ 5ನೇ ಪ್ರಶ್ನೆ ಆಯಿತು. ಈಗ 6ನೇ ಪ್ರಶ್ನೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಓಕೆ, ಈ ಪ್ರಶ್ನೆಗಳನ್ನು ನಾನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಟ್ರೈ ಮಾಡಬೇಕು. ಹೌದಲ್ವಾ? ಯಾಕಂತಂದರೆ ನೀವು ಎಷ್ಟು ಈ ಒಂದು ಚಿತ್ರಗಳನ್ನು ಟ್ರೈ ಮಾಡ್ತಾ ಹೋಗ್ತೀರಾ, ಸೊ ಅಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ 8ನೇ ಪ್ರಶ್ನೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಸೊ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ಕಂಪಲ್ಸರಿಯಾಗಿ ಕಮೆಂಟನ್ನು ಮಾಡಿ ಅಂತ. ಆದರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಓಕೆ, ಕಮೆಂಟ್ ಅಂದರೆ ನಿಮ್ಮ ಉತ್ತರಗಳನ್ನ ಹೇಳ್ತಿದ್ದೀರಾ. ಓಕೆ, ಸೊ ಎಷ್ಟು ಜನ ನಮಗೆ ಉತ್ತರಗಳನ್ನ ತಿಳಿಸ್ತೀರಾ ನಮಗೆ ಗೊತ್ತಾಗುತ್ತೆ, ಅಷ್ಟು ನಿಮಗೆ ಅರ್ಥ ಆಗಿದೆ ಅಂತ. ಓಕೆ, ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದರೆ ಅರ್ಥ ಆಗಿಲ್ಲ ಅಂತ ಏನಾದರೂ ಕಮೆಂಟ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ 9ನೇ ಪ್ರಶ್ನೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಓಕೆ, ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ತಪ್ಪದೇ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ನೀವು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದು 5ನೇ ಕ್ಲಾಸ್ ಆಗಿತ್ತು. ಓಕೆ, ಸೊ ಇಲ್ಲಿ ನಿಮಗೆ ಕ್ಲಾಸಸ್ ಏನು 1ನೇ ಕ್ಲಾಸು 2ನೇ ಕ್ಲಾಸು ಅದೆಲ್ಲ ನಿಮಗೆ ಕಾಣಿಸುತ್ತೆ. ಅದನ್ನು ನೋಡಿಕೊಂಡು ಸೀರಿಯಲ್ಲಾಗಿ ನೋಡ್ಕೊತ ಬನ್ನಿ. ಸೊ ಇದರ ಪ್ಲೇಲಿಸ್ಟನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ನಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಓಕೆ, ಸೊ ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪನ್ನು ಸೇರಿಲ್ಲ ಅಂತಂದರೆ ಸೊ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗುಂಪನ್ನು ನೀವು ಸೇರ್ಬೋದು. ಓಕೆ, ಸೊ ಇದರಿಂದ ನಿಮಗೆ ಈ ಒಂದು ಏನು ಆದರ್ಶ ವಿದ್ಯಾಲಯ, ಮುರಾರ್ಜಿ, ಆಮೇಲೆ ನವೋದಯ ವಿದ್ಯಾಲಯ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಓಕೆ, ಸೈನಿಕ ಶಾಲೆ, ಇದರ ಈ ರೀತಿಯಾಗಿ ಸಂಬಂಧ ಅಂದರೆ ನಿಮಗೇನು ಪ್ರವೇಶ ಪರೀಕ್ಷೆಗಳಿದ್ದಾವೆ, ಸೊ ಇವುಗಳ ಮಾಹಿತಿ ನಿಮಗೆ ಆದಷ್ಟು ಬೇಗ ತಲುಪುವಂಥದ್ದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದರೆ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಸೊ ಅದನ್ನು ನೋಡಿ ನೀವು ಆದಷ್ಟು ಬೇಗ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ, ಈ ಒಂದು QR ಕೋಡನ್ನು ನಿಮ್ಮ ವಾಟ್ಸಪ್ನಲ್ಲಿ ಇರುವಂತಹ ಕ್ಯಾಮ್ರಾ ಏನು ಇರುತ್ತೆ ಅದನ್ನು ಓಪನ್ ಮಾಡಿ ಸ್ಕ್ಯಾನ್ ಮಾಡಿದರೆ ನಿಮಗೆ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನೀವು ಒಂದು ವೇಳೆ ನಿಮಗೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಒಂದು ಏನು ಸ್ಕ್ರೀನ್ ಮೇಲೆ ನಿಮಗೆ ಮೊಬೈಲ್ ನಂಬರ್ ಕಾಣ್ತಿದೆ, ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಮ್ಮ ವಾಟ್ಸಪ್ ಗುಂಪಿನಲ್ಲಿ ನಿಮ್ಮನ್ನ ಜಾಯ್ನ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಆಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.